ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋರ್ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BCom ಫಸ್ಟ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಸೊ ಯಾರೆಲ್ಲ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಆ್ಯಂಡ್ ಅಪ್ಲಿಕೇಶನ್ನ ನಾಳೆ ಎಕ್ಸಾಮ್ ಬರೀತಾ ಇದ್ದೀರಾ ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಏನಪ್ಪ ಅಂತ ಅಂದರೆ ಮಾರ್ನಿಂಗು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಕ್ವಶನ್ಗಳನ್ನ ಮತ್ತು ಟ್ರಿಕ್ಸ್ಗಳನ್ನ ಹೇಳೋಕ್ಕೆ ಬಂದಿದ್ದೀನಿ. ಸೊ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೋಸ್ಕರ. ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಮಾಡುವ ಹೊಸ ವೀಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಆಗುತ್ತಾನೆ ಸಿಗುತ್ತೆ. ಮತ್ತು ಅದೇ ರೀತಿ ನೀವು ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿದ್ರೆ ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ, ಸೊ ನೋಡಿ ಗೈಸ್, ಮೊದಲೇದಾಗಿ ಏನಪ್ಪ ಅಂತ ಅಂದರೆ, ಸೊ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಆ್ಯಂಡ್ ಅಪ್ಲಿಕೇಶನ್ ಅಂತ ಇದೆಯಲ್ವಾ, ಅದು ಕೆಲವೊಂದು ಇಂಪಾರ್ಟೆನ್ಸ್ ಇದೆ. ಇದನ್ನು ಯಾವಾಗ ಓದ್ಕೊಬೇಕು ಅಂತ ಅದನ್ನು ಮೊದಲೇ ಮೆನ್ಷನ್ ಮಾಡ್ತೀನಿ. ಯಾಕಪ್ಪ ಅಂತ ಅಂದರೆ ಇದನ್ನೇ ನಂಬ್ಕೊಂಡೋಗಿ ಸಪೋಸ್ ಬರ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳೋದು ಬೇಡ. ಯಾಕಪ್ಪ ಅಂತ ಅಂದರೆ, ಸೊ ಕೆಲವೊಂದು ಬಾರಿ ಚೇಂಜಸ್ಸು ಸಹ ಮಾಡ್ಬೋದಾಗಿರುತ್ತೆ. ಇವು ತುಂಬಾ ಇಂಪಾರ್ಟೆಂಟು. ನಾನು ಹೇಳೋವಂಥ ಕ್ವಶನ್ಗಳ್ನ ನೀವು ನೋಡ್ಕೊಂಡ್ರೆ ಪಾಸ್ ಮಾರ್ಕ್ಸಿಗೇನೋ ಆರಾಮಾಗಿ ಎಕ್ಸಾಮ್ ಬರ್ಕೊಂಬರ್ಬೋದು. ಸೊ ಅದರಲ್ಲಿ ಯಾವ್ಯಾವ ಇದ್ದಾವೆ, 2 ಮಾರ್ಕ್ಸು, 5 ಮಾರ್ಕ್ಸು, 50 ಮಾರ್ಕ್ಸ್ಗೂ ಸಹ ನಾನು ತಿಳಿಸ್ಕೊಡ್ತೀನಿ. ಅದರಲ್ಲಿ ಯಾವ ಥರ ಟ್ರಿಕ್ಕಿಯಾಗಿ ಬರೀಬೇಕು ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಗೈಸ್. ಬನ್ನಿ ಈ ವಿಡಿಯೋ ಶುರು ಮಾಡುವ. ಅಂತ ಇದೇನಪ್ಪ ಅಂತ ಅಂದರೆ, ಮೊದಲನೇದಾಗಿ 2 ಮಾರ್ಕ್ಸಿಗೆ ಬರುತ್ತೆ. ಅದರಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಇದ್ದಾವೆ ಅಂತ ಮೊದಲು ನೋಡ್ಕೊಳ್ಳಿ. ಸೊ ಮೊದಲನೇದಾಗಿ ನೋಡಿ, ಡಿಫೈನ್ ಮ್ಯಾನೇಜ್ಮೆಂಟ್. ಇದು ನಮ್ಮ 2 ಮಾರ್ಕ್ಸಿಗೆ ಸಹ ಕ್ವಶನ್ ಕೇಳಿರ್ತಾನೆ. ಅದರಲ್ಲಿ ಮೊದಲನೇಗೆ 2 ಮಾರ್ಕ್ಸಿಗೆ ಎಲ್ಲ ಸಹ ನೋಡುವ ಯಾವ್ಯಾವ ಕ್ವಶನ್ನ ಕೊಟ್ಟಿದ್ದಾರೆ ಅಂತ ನೀವು ಸಹ ಪಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ? ಇದನ್ನು ನೀವು PDF ಕೇಳ್ಬೋದು, ಬಟ್ PDF ಲಿಂಕ್ ಮುಖಾಂತರ ನಾನು ಕೊಡಬೇಕಾಗುತ್ತೆ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡ್ಕೊಳ್ಳಿ ಗೈಸ್, ಮೊದಲನೇದಾಗಿ ಫಸ್ಟ್ನೇ ಕ್ವಶನು ಡಿಫೈನ್ ಮ್ಯಾನೇಜ್ಮೆಂಟು 2 ಮಾರ್ಕ್ಸಿಗೆ ಬರೋಂಥ ಕ್ವಶನ್ನು. ಇನ್ನು ನೆಕ್ಸ್ಟ್ ಕ್ವಶನ್ ಮೀನಿಂಗ್ ಗ್ಲೋಬಲ್ ಎನ್ವಿರಾನ್ಮೆಂಟ್ ಅಂದರೆ ಏನು, ಅದು ಮೀನಿಂಗ್ನ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಮೀನಿಂಗ್ ಆಫ್ ಪ್ಲಾನಿಂಗ್. ನೆಕ್ಸ್ಟ್ ಮೀನಿಂಗ್ ಆಫ್ ಡಿಸಿಷನ್ ಮೇಕಿಂಗ್ ಅಂದರೆ ಏನು. ನೆಕ್ಸ್ಟ್ ಮೀನಿಂಗ್ ಆಫ್ ಡಿಕ್ಲರೈಸೇಷನ್. ಓಕೆ, ಡಿಕ್ಲರೈಸೇಷನ್ ಅಂತ ಬರ್ತದಲ್ವಾ, ಅದನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟು ಸ್ಟೇಟ್ ದ ಟೆಕ್ನಿಕ್ಸ್ ಆಫ್ ಡೈರೆಕ್ಟಿಂಗ್, ಅಂದರೆ ಡೈರೆಕ್ಟಿಂಗ್ನ ಟೆಕ್ನಿಕ್ಗಳು ಯಾವ್ಯಾವು ಅಂತ ನೀವು ತಿಳಿಸ್ಕೊಡ್ಬೇಕಾಗುತ್ತೆ. ಮತ್ತು ಇಲ್ಲಿ 4 ಎಕ್ಸ್ಪ್ಯಾಂಡ್ ಇದೆ ನೋಡಿ. ಎಕ್ಸ್ಪ್ಯಾಂಡ್, MBE, PRT ಆ್ಯಂಡ್ EIS, ನೆಕ್ಸ್ಟು ERP. ಅಂದರೆ ಈ 4 ಸಹ ನೀವು ಎಕ್ಸ್ಪ್ಯಾಂಡ ಓದ್ಕೊಂಡಿರಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೋಡಿ ಗೈಸ್, ನೆಕ್ಸ್ಟು ಸೊ ಮೀನಿಂಗ್ ಆಫ್ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂದರೆ ಏನು, ಇದು ಸಹ ತುಂಬ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ನೇ ಹೌದು. ಓಕೆನಾ? ಇನ್ನು ನೆಕ್ಸ್ಟ್ ಕ್ವಶನ್ ಮೀನಿಂಗ್ ಆಫ್ ಲೀಡರ್ಶಿಪ್. ನೆಕ್ಸ್ಟು ವಾಟ್ ಈಸ್ ಮ್ಯಾನೇಜರ್. ಮ್ಯಾನೇಜರ್ ಈಸ್ ಎ ಪರ್ಸನ್. ಅದಕ್ಕೆ ಸಂಬಂಧಪಟ್ಟಂತೆ ಅವ್ನು ಪರ್ಸನ್ ಏನೆಲ್ಲ ನೋಡ್ಕೋತಾನೆ, ಈಸ್ ಎ ವೆರಿಫಿಕೇಷನ್ ಆಫ್ ಬುಕ್ ಆಫ್ ಅಕೌಂಟ್ಸು, ಅದನ್ನು ಡೈರೆಕ್ಷನ್ ಮಾಡ್ತಾನೆ ಅವನು. ಓಕೆನಾ? ಅವನು ಬುಕ್ ಆಫ್ ಅಕೌಂಟ್ಸನ್ನು ನೋಡ್ಕೊಳ್ಳೋದು ಅಕೌಂಟೆಂಟ್ ಆದರೆ, ಅದೊಂದು ಡೈರೆಕ್ಷನ್ನು ಅಂದರೆ ಓಲ್ ಡಿಪಾರ್ಟ್ಮೆಂಟ್ನ ನೋಡ್ಕೊಳ್ಳೋದು ಮ್ಯಾನೇಜರ್ ಕೆಲಸ ಆಗಿರುತ್ತಲ್ವ, ಅದ್ರ ಬಗ್ಗೆ ಅವ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ವರ್ಬಲ್ ಆರ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಏನು, ಇವೆರಡೂ ಸಹ ಮೀನಿಂಗ್ನ ನೀವು ಬರೀಬೇಕಾಗುತ್ತೆ ಆ್ಯಂಡ್ ತಿಳ್ಕೊಳ್ಳಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ಮೆನ್ಷನ್ 2 ಟೈಪ್ಸ್ ಆಫ್ ಇನ್ಫಾರ್ಮೇಷನ್ ಸಿಸ್ಟಮ್ ಇನ್ ಮ್ಯಾನೇಜ್ಮೆಂಟ್. ನೆಕ್ಸ್ಟು ಮೀನಿಂಗ್ ಆಫ್ ಸ್ಟಾಫಿಂಗ್ ಅಂದರೆ ಏನು. ಓಕೆನಾ? ಮೀನಿಂಗ್ ಆಫ್ ಸ್ಟಾಫಿಂಗ್ ಅಂದರೆ ಏನು. ನೆಕ್ಸ್ಟ್ ಮೀನಿಂಗ್ ಆಫ್ ಡೈರೆಕ್ಟಿಂಗು. ನೆಕ್ಸ್ಟು ಸೆಂಟ್ರಲೈಸೇಷನ್ ಮೀನಿಂಗು, ಅದನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ ವಾಟ್ ಈಸ್ MIS ಮ್ಯಾನೇಜ್ಮೆಂಟ್, ಇದು ಸಹ ಆದರೆ. ನೆಕ್ಸ್ಟ್ ಮೀನಿಂಗ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟು ಮೆನ್ಷನ್ 2 ಫ್ಯೂಚರ್ಸ್ ಆಫ್ ಲೀಡರ್ಶಿಪ್. ನೆಕ್ಸ್ಟು ಮೀನಿಂಗ್ ಆಫ್ ಕೋಆರ್ಡಿನೇಷನ್ನು. ಸೊ ನೋಡಿ, ಇವೆಲ್ಲ ಏನಿದ್ದಾವೆ 2 ಮಾರ್ಕ್ಸಿಗೆ ಒಂದು ಕಡೆ ನೋಟ್ ಮಾಡಿಕೊಂಡು ಆದಷ್ಟು ಓದ್ಕೊತಾ ಹೋಗಿ. ನಿಮಗೆ ನೀವು ಒಂದು ಸತಿ ಓದಿರ್ತೀರ, ರಿವಿಷನ್ ಆದಂಗೆ ಆಗುತ್ತೆ. ಅಂದರೆ ನೀವು ಓದಿದ್ದಾದಮೇಲೆ ಇದನ್ನು ಒಂದು ಸತಿ ನೀಟಾಗಿ ಓದ್ಕೊಂಡ್ರೆ ಆರಾಮಾಗಿ ಎಕ್ಸಾಮಲ್ಲಿ ಫೇಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವಪ್ಪ ಅಂದರೆ 5 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ನ ಕೇಳ್ಬೋದು ಅಂತ ನಮ್ಮ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ, ಫಸ್ಟ್ನೇ ಕ್ವಶನ್ನು 5 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ. ಸೊ ನೋಡಿ, ಎಕ್ಸ್ಪ್ಲೈನ್ ಮ್ಯಾನೇಜ್ಮೆಂಟ್ ಈಸ್ ಆ್ಯನ್ ಸೈನ್ಸ್ ಆರ್ ಆರ್ಟ್. ಅಂದರೆ ಇದು ನಮ್ಮ NEP ಬ್ಯಾಚಿಂದನೂ ಅಥವಾ CBCS ಬ್ಯಾಚಿಂದನೂ ಬರುವಂಥ ಕ್ವಶನ್ನು. ಅಂದರೆ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ವಿಜ್ಞಾನವ ಅಥವಾ ಅಂದರೆ ಆರ್ಟ್ಸ್ ಅಥವಾ ಕಲೆನಾ ಅಂತ ತುಂಬ ಜನ ಕ್ವಶನ್ನು ಸಹ ಕೇಳಿದ್ದಾರೆ. ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಇವೆಲ್ಲ ಏನೇನೆಲ್ಲ ಕ್ವಶನ್ಗಳು ಹೇಳ್ತಾ ಇದ್ದೀವಿ ನೋಡಿ, ಇವು ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ? ನೋಡಿ, ನೆಕ್ಸ್ಟು ಎಕ್ಸ್ಪ್ಲೈನ್ ದ ಪ್ಲಾನಿಂಗ್ ಪ್ರೋಸೆಸ್. ಅಂದರೆ ಪ್ಲಾನಿಂಗ್ ಪ್ರೋಸೆಸ್ ಏನು, 5 ಸ್ಟೆಪ್ಗಳು ಬರ್ತಾವಲ್ಲ, ಏನೋ 6 to 7 ಬರ್ತವೆ ಏನೋ ಪ್ರೊಸೆಸ್ಸು. ಅಷ್ಟು ಸಹ ನೀವು ನೀಟ್ ಪ್ಲಾನಿಂಗ್ ಯಾವ ಥರ ಮಾಡ್ತೀರಾ, ಅಲ್ಲಿರೋದು ಎನ್ವಿರಾನ್ಮೆಂಟಲ್ಲಿ ಯಾವ ಥರ ನಿಮಗೆ ಸಪೋರ್ಟ್ ಮಾಡುತ್ತೆ, ಮತ್ತು ಯಾವ ಥರ ಎಲ್ಲ ಅದಕ್ಕೆ ಟ್ರಾನ್ಸ್ಪೋರ್ಟ್ ಯಾವ ಥರ ಮಾಡ್ತೀರಾ, ಮತ್ತು ಅದಕ್ಕೆ ನೀವು ಒಂದು ಕಂಪ್ನಿನ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂದರೆ ಪ್ಲಾನಿಂಗ್ ಯಾವ ಥರ ಇರುತ್ತೆ ಅನ್ನೋದನ್ನ ನೀವು ತಿಳಿಸ್ಕೊಡ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಸ್ಟೇಟ್ ದ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ವರ್ಕರ್ಸ್. ಅಂದರೆ ವರ್ಕರ್ಸ್ಗೆ ಸಂಬಂಧಪಟ್ಟಂತೆ ಅವರ ರೆಸ್ಪಾನ್ಸಿಬಿಲಿಟಿ ಏನೇನು ಅದನ್ನು ಸಹ ನೀವು ನೋಡ್ಕೊಬೇಕು. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಕಮ್ಯುನಿಕೇಷನ್. ನಾನು ಮಾರ್ನಿಂಗು ವಿಡಿಯೋ ಮಾಡಿದ್ನಲ್ಲ, ಅದರಲ್ಲೂ ಸಹ ಈ ಕ್ವಶನ್ನು
ರಿವೀಲ್ ಆಗಿತ್ತು. ಅಂದರೆ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಂದರೆ ಅದನ್ನ ಮೀನಿಂಗು ನೋಡ್ಕೊಂಡಿರಿ, ಡೆಫಿನೇಷನ್ ನೋಡ್ಕೊಂಡು ಅದರ್ ದೆನ್ ಟೈಪ್ಸು ಸಹ ಚೆನ್ನಾಗಿ ನೋಡ್ಕೊಂಡಿರಿ. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ ಕಂಟ್ರೋಲಿಂಗ್ ಪ್ರೋಸೆಸ್ ಅಂದರೆ ಏನು ಇದು ನೋಡ್ಕೊತ, ನೆಕ್ಸ್ಟು ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್, ನೆಕ್ಸ್ಟು ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್, ನೆಕ್ಸ್ಟು ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಆಫ್ ಲಿಸ್ಟ್ ಓಕೆ ಲಿಸನಿಂಗ್ ಪ್ರೋಸೆಸ್ ಅಂದರೆ ಏನು, ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಎಸೆನ್ಷಿಯಲ್ ಕ್ವಾಲಿಟಿ ಆ್ಯಂಡ್ ಗುಡ್ ಲೀಡರ್ ಅಂದರೆ ಯಾವ ಥರ. ಓಕೆನಾ, ಈ ಥರ ನೀವು ಒಂದೊಂದೇ ಅಂತ ನೀವು ನೀಟಾಗಿ ತಿಳ್ಕೊತಾ ಹೋದರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದು ನಮಗೆ 5 ಮಾರ್ಕ್ಸಿಗಾದರೆ ಇನ್ನು 12 ಮಾರ್ಕ್ಸ್ 12 ಮಾರ್ಕ್ಸಿಗೆ ಎನ್ ಇ ಪಿಲಿತ್ತು. ಬಟ್ 15 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ನ ಕೇಳ್ಬೋದು ಅಂತ ನನ್ನ ಕೇಳೋದಾದರೆ ನೋಡಿ, ಮೊದಲನೇದಾಗಿ ಫಸ್ಟ್ ಕ್ವಶನ್ನೇ ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಟೋಟಲು 14 ಪ್ರಿನ್ಸಿಪಲ್ಸ್ ಇದ್ದಾವೆ. ಅವನ್ನ ನೀವು ಮಗ್ಗಪ್ ಮಾಡಿಬಿಡಿ, ಇಲ್ಲ ಬಯಟ್ ಮಾಡೋಂಗಿದ್ರೆ ಬಯಟ್ ಮಾಡಿ, ಇಲ್ಲ ಅರ್ಥ ಮಾಡಿಕೊಂಡು ಪಾಯಿಂಟ್ ವೈಸ್ ಮಾಡಿಕೊಂಡು ನೀವು ಆರಾಮಾಗಿ ಅದನ್ನು ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಪ್ಲಾನ್ಸ್, ಅಂದರೆ ಪ್ಲಾನ್ಸ್ನ ಟೈಪ್ಸ್ಗಳನ್ನ ನೀವಿಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇದು ಸಹ ಮೋಸ್ಟ್ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ದ ಮಾಡರ್ನ್ ಸ್ಟೈಲ್ ಆಫ್ ಲೀಡರ್ಶಿಪ್. ಓಕೆನಾ, ಎಕ್ಸ್ಪ್ಲೇನ್ ದ ಮಾಡರ್ನ್ ಸ್ಟೈಲ್ ಆಫ್ ಲೀಡರ್ಶಿಪ್ಪು. ನೆಕ್ಸ್ಟು ಪ್ರಿಪೇರ್ ದ ಫಾರ್ಮೇಟ್ ಆಫ್ ಬಿಸ್ನೆಸ್ ಲೆಟರ್. ಅಂದರೆ ಬಿಸ್ನೆಸ್ ಲೆಟರ್ ಬರುತ್ತಲ್ಲ ಅದು ಫಾರ್ಮೆಟ್ನ ಪ್ರಿಪೇರ್ ಮಾಡಿ ಅಂತ ಕೇಳ್ತಾರೆ. ನೀವು ಅಷ್ಟು ಫಾರ್ಮೆಟ್ನ ಒಂದು ಲೆಟರ್ನ ಟೈಪ್ ಮಾಡ್ತೀರಲ್ವ, ಅದೇ ಥರ ನೀವು ಇಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೈನ್ ದ ಆಪರ್ಚುನಿಟಿ ಪ್ರೆಸೆಂಟ್ಸ್ ಬೈ MIS ಇನ್ ಮ್ಯಾನೇಜ್ಮೆಂಟ್. ಸೊ ಇದು ಸಹ ಇಂಪಾರ್ಟೆಂಟು. ನೆಕ್ಸ್ಟು ಎಕ್ಸ್ಪ್ಲೈನ್ ದ ರೋಲ್ ಆಫ್ ಮ್ಯಾನೇಜರ್. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಡೈರೆಕ್ಟಿಂಗ್ನ ಇಂಪಾರ್ಟೆನ್ಸ್ಗಳು ಏನೇನು ಅದನ್ನು ಬರೀಬೇಕು. ಇಲ್ಲಿ ನೋಡ್ದಲ್ಲ ರೋಲ್ ಆಫ್ ಮ್ಯಾನೇಜರು, ಸೊ ಮ್ಯಾನೇಜರ್ಗೆ ಸಂಬಂಧಪಟ್ಟಂತೆ ಅವನದೇ ಆದಂತಹ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅದ್ರ ಜೊತೆಗೆ ರೋಲ್ಸ್ ಅವನ್ನ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಎಥಿಕ್ಸ್ ಆಫ್ ಬಿಸ್ನೆಸ್ ಕಮ್ಯುನಿಕೇಷನ್. ಸೊ ಇಷ್ಟು ಸಹ ನಿಮಗೆ ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ 15 ಮಾರ್ಕ್ಸಿಗೆ ಕ್ವಶನ್ಸ್ ಆಯಿತು. ಅದೇ ಥರ ಇನ್ನೂ ಕೆಲವು ಇದ್ದಾವೆ. ಬಟ್ ಇವು ಸಹ ಜಸ್ಟ್ ಸಿಂಪಲ್ಲಾಗಿ ಗ್ಲಾನ್ಸ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಇನ್ನೊಂದಿದೆ, ಅದ್ಯಾವ್ಯಾವಪ್ಪ ಅಂತ ಅಂದರೆ ಸೇಮ್ ಅದೇ ಥರ ಅದೇ ಡೈರೆಕ್ಟ್ ಅಂದರೆ ಅದೇ ನಿಮಗೆ ಏನಪ್ಪ ಅಂತ ಹೇಳ್ತೀವಿ ಅಂತ ಅಂದರೆ ತುಂಬಾ ರಿಪೀಟ್ ಆಗಿದ್ದಾವೆ, ಅವು ನೋಡ್ಕೊಳ್ಳಿ. ನೆಕ್ಸ್ಟ್ ವಾಟ್ ಈಸ್ ನೋಡಿ ಮ್ಯಾನೇಜ್ಮೆಂಟು, ಫ್ಲೆಕ್ಸಿಬಲ್ ಸಿಸ್ಟಮ್ ಆಫ್ ಮ್ಯಾನೇಜ್ಮೆಂಟು. ನೆಕ್ಸ್ಟು ವಾಟ್ ಈಸ್ ಫ್ಲೆಕ್ಸಿಬಿಲಿಟಿ ಇನ್ ಮ್ಯಾನೇಜ್ಮೆಂಟು, ಸೊ ಮೋಸ್ಟ್ ಇಂಪಾರ್ಟೆಂಟು. ನೆಕ್ಸ್ಟ್ ಇನೋವೇಷನ್ಸ್ ಆಫ್ ಮ್ಯಾನೇಜ್ಮೆಂಟು, ವಾಟ್ ಈಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ವಾಟ್ ಈಸ್ ಮ್ಯಾನೇಜರಿಯಲ್ ಸ್ಕಿಲ್ಲು, MBO ಆ್ಯಂಡ್ MBV. ನೆಕ್ಸ್ಟು ಡಿಫೈನ್ ಆರ್ಗನೈಸಿಂಗು. ನೆಕ್ಸ್ಟು ನೋಡಿ ಇದು ಪ್ಲಾನಿಂಗು, ಆರ್ಗನೈಸಿಂಗು. ಓಕೆ, ಇವೆಲ್ಲ ತುಂಬಾ ಕೋರ್ಡಿನೇಷನ್ ಯಾವ ಥರ ಮಾಡ್ತೀರಾ, ಕಂಟ್ರೋಲಿಂಗ್ ಯಾವ ಥರ ಮಾಡ್ತೀರಾ, ಇವೆಲ್ಲ ನೀವು ಡೆಫಿನೇಷನ್ ನೀಟಾಗಿ ತಿಳ್ಕೊಂಡ್ರೆ ನಿಮಗೆ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಇನೋವೇಷನ್ಸ್ ಆಫ್ ಮ್ಯಾನೇಜ್ಮೆಂಟು. ಸೊ ನೋಡಿ ನೆಕ್ಸ್ಟು ಇದಾಯಿತು. ಡಿಸಿಷನ್ ಮೇಕಿಂಗ್ ಅಂದರೆ ಏನು, ನಾವು ಮಾರ್ನಿಂಗ್ ವೀಡಿಯೋ ಮಾಡಿದಲ್ಲೂ ಸಹ ಅದು ರಿಪೀಟ್ ಆಗಿದೆ. ನೆಕ್ಸ್ಟ್ ಡಿಸಿಷನ್ ಆಯಿತು. ಸೊ ಡೈರೆಕ್ಟಿಂಗು ಅದು ರಿಪೀಟ್ ಆಯಿತು. ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂದರೆ ಅದು ಮೀನಿಂಗ್ನ ಚೆನ್ನಾಗಿ ತಿಳ್ಕೊಳ್ಳಿ. ಕೋಆರ್ಡಿನೇಷನ್ನು, ಡೆಫಿನೇಷನ್, ಸ್ಟಾಫಿಂಗು, ಆಬ್ಜೆಕ್ಟಿವ್ಸ್ ಆಫ್ ಡೈರೆಕ್ಟಿಂಗ್ ಇವೆಲ್ಲ 5 ಮಾರ್ಕ್ಸಿಗೆ ಬರುವಂಥ ಕ್ವಶನ್ಸ್ಗಳು. ನೆಕ್ಸ್ಟ್ ನೇಮ್ ಆಫ್ ಥಿಯರೀಸ್ ಆಫ್ ಲೀಡರ್ಶಿಪ್ಪಲ್ಲಿ ಯಾವ ಥಿಯರಿ ಬರ್ತಾವೆ ಅವ್ನು ಮೆನ್ಷನ್ ಮಾಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಲೀಡರ್ಶಿಪ್ ಆಫ್ ಸ್ಟೈಲು, ಕಂಟ್ರೋಲಿಂಗು, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮು, MIS ಅಂದರೆ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮು. ನೆಕ್ಸ್ಟ್ ERP ಅಂದರೆ ನೋಡ್ಕೊಳ್ಳಿ. ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂದರೆ ಏನು, ಬಿಸ್ನೆಸ್ ಕಮ್ಯುನಿಕೇಷನ್ನು, ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್, ಇದು ಸಹ ನಿಮಗೆ ರಿಪೀಟ್ ಆಯಿತು. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ಸ್ ಅಂದರೆ ಏನು, ಪ್ರೆಸೆಂಟೇಷನ್ ಸ್ಕಿಲ್ಸು, ಲಿಸನಿಂಗ್ ಸ್ಕಿಲ್ಸು, ಬಿಸ್ನೆಸ್ ಲೆಟರ್ಸು, ಲೀಡರ್ಶಿಪ್ಪು. ಹಬ್ಬ ಇಷ್ಟು ಕ್ವಶನ್ಸ್ ಇದೆ ಅಲ್ವಾ. ಓಕೆ, ಇವೆಲ್ಲ ಸಹ 2 ಮಾರ್ಕ್ಸಿಗೂ ಸಹ ಕೇಳ್ತಾರೆ, 5 ಮಾರ್ಕ್ಸಿಗೂ ಸಹ ಕೇಳ್ತಾರೆ. ಇನ್ನು ಇದರಲ್ಲೂ ಸಹ ತುಂಬಾ ರಿಪೀಟ್ ಆಗಿದ್ದಾವೆ. ಅವ್ಯಾವ್ಯಾವಪ್ಪ ಅಂತ ನೋಡೋದಾದರೆ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟು, ಇದು ನಮಗೆ 5 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸು. ರೋಲ್ ಆಫ್ ಮ್ಯಾನೇಜರು 50 ಮಾರ್ಕ್ಸಿಗೆ ಕೇಳೋ ಕ್ವಶನ್ಸು. ಕಾಂಪೊನೆಂಟ್ ಆಫ್ ಇನೋವೇಷನ್ ಮ್ಯಾನೇಜ್ಮೆಂಟು 5 ಮಾರ್ಕ್ಸಿಗೆ. ನೆಕ್ಸ್ಟ್ 14 ಪ್ರಿನ್ಸಿಪಲ್ಸ್ ಆಫ್ ಎಂದ್ರಿಫೈಯಲು ಅಂದರೆ 14 ಪ್ರಿನ್ಸಿಪಲ್ಸ್ ಆಫ್ ಇದಾವಲ್ಲ ಮ್ಯಾನೇಜ್ಮೆಂಟು, ಅದಕ್ಕೆ ಸಂಬಂಧಪಟ್ಟಂತೆ ನೀಟಾಗಿ ತಿಳ್ಕೊಂಡು ಇದು ಸಹ 15 ಮಾರ್ಕ್ಸಿಗೆ. ನೆಕ್ಸ್ಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಇಂಟ್ರೆಸ್ಟ್ ಗ್ರೂಪ್ಸು, ಚಾಲೆಂಜಸ್ ಆಫ್ ಫ್ಯೂಚರ್ಸ್ ಮ್ಯಾನೇಜ್ಮೆಂಟ್ಗೆ ಏನೇನು ಚಾಲೆಂಜಸ್ ಇರುತ್ತೆ, ಇದು ಸಹ 5 ಮಾರ್ಕ್ಸಿಗೆ ಹೇಳ್ಬೋದು. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜರಲ್ ಎಥಿಕ್ಸು, ನೇಚರ್ ಆಫ್ ಪ್ಲಾನಿಂಗು, 6PS ಪ್ಲಾನಿಂಗು. 6PS ಅಂದರೆ ಪ್ಲಾನಿಂಗಲ್ಲಿ ಏನೇನು ಥರ ಬರುತ್ತೆ ಅದನ್ನು ಸಹ ನೀವು ತಿಳ್ಕೊಬೇಕು. ನೆಕ್ಸ್ಟ್ ಟೈಪ್ಸ್ ಆಫ್ ಪ್ಲಾನಿಂಗ್ ಪ್ರೋಸೆಸ್ಸು, ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಪ್ಲಾನಿಂಗು, ಸ್ಟ್ರಕ್ಚರ್ ಆಫ್ ಆರ್ಗನೈಸೇಷನ್ನು, ನೆಕ್ಸ್ಟು ಟೆಕ್ನಿಕ್ಸ್ ಆಫ್ ಕೋಆರ್ಡಿನೇಷನ್ನು, ಫಂಕ್ಷನ್ ಆಫ್ ಸ್ಟಾಫಿಂಗು, ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗು, ಲೀಡರ್ಶಿಪ್ ಸ್ಟೈಲು, ಥಿಯರೀಸು, ಕ್ವಾಲಿಟೀಸ್ ಆಫ್ ಗುಡ್ ಲೀಡರು. ಇಷ್ಟು ತುಂಬ ಕ್ವಶನ್ಸ್ ಇದ್ದಾವಲ್ಲ. ಬಟ್ ರಿಪೀಟ್ ಆಗಿದ್ದಾವೆ. ಇದನ್ನು ನೀವು ರಿಪೀಟ್ ಆಗಿರೋದನ್ನ ಬಿಟ್ಟು ಒಂದೇ ಕಡೆ ಬರ್ಕೊಂಡು ಒಂದು ಕಡೆ ನೋಟ್ ಮಾಡಿಕೊಂಡು ಓದ್ಕೊಂಡ್ರೆ ನಿಮಗೆ ತುಂಬ ಸೂಕ್ತ ಅಂತ ಹೇಳ್ತೀನಿ. ಅದರಲ್ಲಿ ಕ್ವಾಲಿಟೀಸ್ ಆಫ್ ಗುಡ್ ಲೀಡರ್ ಇದೆಯಲ್ವಾ, ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟು. ನೆಕ್ಸ್ಟ್ ಕಂಟ್ರೋಲಿಂಗ್ ಪ್ರೋಸೆಸ್ ಅಂದರೆ ಏನು, ಕಾಂಪೊನೆಂಟ್ ಆಫ್ MIS ಅಲ್ಲಿ ಏನೇನು ಬರ್ತದೆ,
ಅದನ್ನು ನೋಡ್ಕೊಳ್ಳಿ. ಆಪರ್ಚುನಿಟಿ ಆ್ಯಂಡ್ ಚಾಲೆಂಜಸ್ಸು, ಸೆಕ್ಯೂರಿಟಿ ಆ್ಯಂಡ್ ಎಥಿಕ್ಸ್ ಆಫ್ ಇಶ್ಯೂಸ್ ಆಫ್ MAS, ಕಮ್ಯುನಿಕೇಷನ್ ಪ್ರೋಸೆಸ್ ಅಂದ್ರೇನು, ಸ್ಟ್ರಕ್ಚರ್ ಆಫ್ ಬಿಸ್ನೆಸ್ ಆರ್ ಲೆಟರ್ ಆಫ್ ಫಾರ್ಮೆಟ್ಟು, ಸೊ ಟೈಪ್ಸ್ ಆಫ್ ಲೀಸನಿಂಗು. ಸೊ ಇಷ್ಟು ಸಹ ನಿಮ್ಮ ಏನಪ್ಪ ಅಂದರೆ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಆ್ಯಂಡ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ಗಳು. ಸೊ ಇಷ್ಟು ಸಹ ತಿಳಿಸ್ಕೊಡ್ತೀನಿ. ಸೊ ಆಲ್ ದಿ ಬೆಸ್ಟ್ ಯುವರ್ ಎಕ್ಸಾಮಿನೇಷನ್. ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ನ ಆರಾಮಾಗಿ ಕ್ಲಿಯರ್ ಮಾಡಿ. ಥ್ಯಾಂಕ್ ಯು ಗೈಸ್.